ಅದೆಲ್ಲ ಇಂಪ್ಲಿಮೆಂಟ್ ಉಪಯೋಗಿಸಿದ್ರೆ ಈ ಗಾಡಿಯಲ್ಲಿ? ಈ ಗಾಡಿಲಿ ನಾವು ಎಲ್ಲ ರೋಟೋವೇಟ್ರು, 5 ನೇಗ್ಲು, ಕಲ್ಟಿವೇಟ್ರು ಮತ್ತೆ ಕೂರಿಗೆ ಅಂದ್ರೆ ಬಿತ್ತನೆ ಕೂರಿಗೆ, ಈ 4 ನಾವು ಮೈಲೇಜ್ ಬರ್ತೈತಿ. ಅದು ಈಗ ಕೂರಿಗೆ ಯೂಸ್ ಮಾಡಿದ್ವಿ ಅಂದ್ರೆ ಐಡ್ಲಿಂಗ್ ಅಲ್ಲಿ ಗಾಡಿ ಹೋಗುತ್ತೆ ಕೂರಿಗೆಲ್ಲಿ. ಕೂರಿಗೆ ಹೇಳ್ಬೇಕಂದ್ರೆ ಮೈಲೇಜ್ 1 ಗಂಟೆಗೆ ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ 2.5 3 ಲೀಟರ್ ತಗೊಳುತ್ತೆ. ನಮಸ್ಕಾರ ಸರ್, ಇದು ನಿಮ್ಮ ಹೆಸರೇನು ಸರ್? ಶಿವಣ್ಣ ಅಂತ ಸರ್. ಸರ್, ಇದು ನಿಮ್ಮೂರು? ಬಡಗೊಲ್ಲರಹಟ್ಟಿ ಸರ್. ಇದು ಯಾವ ತಾಲೂಕು ಬರುತ್ತೆ ಸರ್? ಮಹೇಂದ್ರದಲ್ಲಿ ಹೊಸ ಲಾಂಚ್ ಮಾಡಿರ್ತಕ್ಕಂಥ ಮಹೇಂದ್ರ 575 DI ಟ್ರ್ಯಾಕ್ಟರ್ ತಗೊಂಡಿದ್ದೀರಾ? ಅದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಅದ್ರ ಅನುಭವ ಯಾವ ರೀತಿ ಆಗಿದೆ ಏನು ಅಂತ ಹೇಳಿ ಸರ್. ಈ ಮೊದಲು ಈಗ ಹಳೆ 575 DI ಬಿಟ್ಟಿದ್ರು, ಅದಕ್ಕೂ ಈ ಹೊಸದಕ್ಕೂ ಏನಪ್ಪ ಚೇಂಜ್ ಆಯ್ತು ಅಂದ್ರೆ, ಈಗ ಮೊದ್ಲು ಅದು ಒಂದ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಕ್ಕೆ ಸ್ವಲ್ಪ ಡ್ರೈವರ್ಗೆ ಒಂದ್ ಸ್ವಲ್ಪ ಹತ್ತದ್ರಿಂದ ಗಾಡಿನೂ ಚೆನ್ನಾಗಿದೆ. ಇದು ಆಕ್ಸಲ್ ಮಾತ್ರ ಹೆವಿ ಕೊಟ್ಟಿದ್ದಾನೆ. ಮುಂದೆ ಮೊದ್ಲು ಸ್ವಲ್ಪ ಜಾಸ್ತಿ ಆರದು ಗಾಡಿ. ಹೌದು, ಅಂದ್ರೆ ಲೋಡು ಜಾಸ್ತಿ ಆದಷ್ಟು ಫ್ರಂಟ್ ಆರದು. ಈಗ ಅದನ್ನ ಒಂದ್ ಸ್ವಲ್ಪ ಹೆವಿ ಮಾಡಿದ್ದಾರೆ. ಮತ್ತೆ ಬ್ಯಾಟ್ರಿ ಬಾಕ್ಸ್ ವೆಯ್ಟ್ ಕಲ್ ಕೊಡೋರಲ್ಲ, ವೆಯ್ಟ್ ಕಲ್ ಬದಲು ಬ್ಯಾಟ್ರಿ ಬಾಕ್ಸ್ ಅಂತಲೂ ಮುಂದಿಟ್ಟಿದ್ದಾರೆ, ಫ್ರಂಟ್ ಇಟ್ಟಿದ್ದಾರೆ. ಅದು ಬ್ಯಾಟ್ರಿ ರೈಡರ್ಗೂ ಸೇಫ್ಟಿ ಇದೆ, ಚೆನ್ನಾಗಿದೆ. ಮತ್ತೆ ಬನ್ನಿ ಸರ್, ಇದ್ರಲ್ಲಿ ಮಡ್ಗಾಡಲ್ಲಿ ಸರ್ ಇದು ಫುಲ್ ಅಂದ್ರೆ ಕ್ವಾಲಿಟಿ ಕಡಿಮೆ ಇತ್ತು. ಈಗ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹೈಟ್ ಇದೆ ಗಾಡಿ, ಹೈಟ್ ಮಾಡಿದ್ದಾರೆ. ಕ್ಲಚ್ ಮೊದ್ಲು ಈಗ ನಾವು ಹೆಚ್ಚು ಕಡಿಮೆ ಅಂದ್ರೆ ಒಂದ್ 15 ತಿಂಗಳು ರೈತರು ಮಳೆ ಇಲ್ಲ ಅಂದ್ರೆ ತೆಗಿತಿಲ್ಲ ಗಾಡಿ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕ್ಲಚ್ ಈ ತರ ಕಚ್ಗೆ ಬಿಡುತ್ತೆ ಒಂದ್ಕೊಂದು. ಈಗ ಅದು ಸಿಸ್ಟಮ್ ಚೆನ್ನಾಗಿ ಕೊಟ್ಟಿದ್ದೇನೆ. ಇದು ಆ ತರ ಲಾಕ್ ಸಿಸ್ಟಮ್, ಈ ತರ ಲಾಕ್ ಅದನ್ನ ಓಪನ್ ಮಾಡಿ ಲಾಕ್ ಹಾಕ್ಬಿಟ್ರೆ ಅದು ಕ್ಲಚ್ ಫ್ರೀ ಆಗಿರುತ್ತೆ. ಆದ್ರಿಂದ ಕ್ಲಚ್ ಬೇಗ ಹಾಳಾಗುತ್ತೆ. ಗೇರ್ ಅಲ್ಲಿ ತುಂಬಾ ಹೆವಿ ಕೊಟ್ಟಿದ್ದೇನೆ ಸರ್. ಅದು ಅಂದ್ರೆ ರೋಡ್ ಅಲ್ಲಿ ನಾವು ಸ್ಪೀಡ್ ಅಂದ್ರೆ ಒಂದ್ 21 23 ಹೋಗ್ತಿರ್ತೀವಿ. ಅದೇ ಸ್ಪೀಡ್ ಅಲ್ಲಿ ಡೌನ್ ಇದೆ ಬಿಡು ನ್ಯೂಟ್ರಲ್ ಅಂತ ನ್ಯೂಟ್ರಲ್ ಮಾಡ್ತೀವಿ. ನ್ಯೂಟ್ರಲ್ ಮಾಡಿದಾಗ ಸಡನ್ ಆಗಿ ಅಲ್ಲಿ ಹೋದಾಗ ಗೇರ್ ಹಾಕೋಣಲ್ಲ. ಅದು ಗೇರ್ ಏನಾಗ್ತದೆ ಕರ್ರ ಅನ್ನುತ್ತೆ ಅಂದು ಗೇರ್ ಬಾಕ್ಸ್ ಹಾಳಾಗುತ್ತೆ. ಇದು ಆತರ ಇಲ್ಲ. ಕಾರಲ್ಲಿ ಈಗ ಯಾವ ತರ ನಾವು ಗೇರಲ್ಲಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತೀವ ಅಷ್ಟೇ ಸ್ಪೀಡ್ ಅಲ್ಲಿ ಗೇರ್ ಹಾಕ್ತಿವಿ. ಅಷ್ಟು ಸ್ಪೀಡ್ ಅಲ್ಲಿ ಗೇರ್ ಆರಾಮಾಗಿ ಹಾಕಬಹುದು. ಸ್ಟೇರಿಂಗ್ ಅಂದ್ರೆ ಆರಾಮಾಗಿ ಒಳ್ಳೆ ಯಾವ ತರ ಅಂದ್ರೆ ಕಾರಲ್ಲಿ ಕುತ್ಕೊಂಡು ಓಡ್ಸೋ ಅಂತ ಫೀಲ್ ಬರುತ್ತೆ ರೈತರಿಗೆ. ನೀನ್ ಎಷ್ಟೊತ್ತು ವರ್ಕ್ ಮಾಡಿರೋ ಒಂದ್ ದಿನದಲ್ಲಿ 8 ರಿಂದ 10 ಗಂಟೆ ಮಾಡಿರೋ ಇನ್ನು ಆರಾಮ್ಸೆ ಮಾಡ್ತೀನಲ್ಲ ನಾನು ಅಮ್ಮ ಫೀಲು ಚೆನ್ನಾಗಿದೆ. ಆಮೇಲೆ ಹೆಡ್ಲೈಟ್ ಅಂದ್ರೆ ಅದು ಮೊದ್ಲು ಆ ಕಡೆ ಈ ಕಡೆ ಡೋಮ್ ಇದ್ ಬರೋದು. ಡೋಮ್ ಅಂದ್ರೆ ಅದು ಒಂದೇ ಕಡೆ ಬೆಳಕು ಸ್ವಲ್ಪ ಬರ್ತಾ ಬರ್ತಾ ಡಿಮ್ ಆಗುತ್ತೆ. ಅದು ಇದು ಅಪ್ಡೇಟ್ ಮಾಡಿದೆ ಸರ್. ಇದು ಅಂದ್ರೆ ಬೆಳಕು 3-4 ಟೈಪ್ ತರ ಅಂದ್ರೆ ರೈತರಿಗೆ ಈಗ ಫುಲ್ ಈಗ ರೋಡ್ ಅಲ್ಲಿ ಹೋಗ್ತೀವಿ ಅಂದ್ರೆ ಎಲ್ಲ ಒಂದೇ ಬೀಳೋದಲ್ಲ, ಫುಲ್ ರೋಡ್ ಪೂರ್ತಿ ಕ್ಲಿಯರ್ ಆಗಿ ಕಾಣುತ್ತೆ. ವೈಡ್ ಆಂಗಲ್ ಅಲ್ಲಿ ಸೈಡ್ ಅಲ್ಲಿ ಏನೈತೆ ಫ್ರಂಟ್ ಅಲ್ಲಿ ಏನೈತೆ ಎಲ್ಲಾ ಕಡೆನು ನಮ್ಗೆ ಲೈಟ್ ಇಂದು ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸರ್. ಇದು ನೈಟ್ ಹೊತ್ತು ಜಾಸ್ತಿ ಹೊತ್ತು ಕೆಲಸ ಮಾಡೋದ್ರಿಂದ ಅವ್ರಿಗೆ ಆ ಫೀಲ್ ಇದಾಗಲ್ಲ. ಒಳ್ಳೆ ಚೆನ್ನಾಗಿ ಬೆಳಕು ಚೆನ್ನಾಗ್ ಬರುತ್ತೆ. ನೈಟ್ ಹೊಲದಲ್ಲೆಲ್ಲ ನೈಟ್ ಎಷ್ಟಾದ್ ಬೇಕಾದ್ರೂ ಕೆಲಸ ಮಾಡಬಹುದು. ಮೀಟರ್ ಬೋರ್ಡ್ ಏನಿದೆ ಇದು ನಂಬರ್ ಅಲ್ಲಿ ಇದರಲ್ಲಿ ಬರೋದು ಸರ್. ಈಗ ಡಿಜಿಟಲ್ ಅಂದ್ರೆ ಕ್ಲಸ್ಟರ್ ಇದೆ, ಹಂಗಾಗಿ ಇದರಲ್ಲಿ ಎಲ್ಲ ಒಂದೇ ಕಡೆ. ಮತ್ತೆ ಹ್ಯಾಂಡ್ ಬ್ರೇಕ್ ಅಂದ್ರೆ ನಾವು ನಿಲ್ಸಿದ ತಕ್ಷಣ ಹಿಂದೆಗಡೆ ತಿರುವಿ ಇಲ್ಲಿ ಹಾಕ್ಬೇಕಾಗಿ. ಹಿಂಗಡೆ ಬ್ಯಾಕ್ ಗ್ರೌಂಡ್ ಇತ್ತು, ಈ ಕಡೆ ಇತ್ತು, ಹಿಂದಕ್ಕೆ ತಿರುಗಿ ಸೊಂಟ ನೋವು ಬಂದ್ಬಿಡೋದು. ಹಂಗಾಗಿ ಈಗ ಡ್ರೈವರ್ಗೆ ಆತರ ಸಮಸ್ಯೆ ಇಲ್ಲ. ಇಲ್ಲೇ ಮುಂದೆಗಡೆನೆ ಈ ತರ ಎಳೆದ್ಬಿಟ್ಟು ಇಲ್ಲೇ ಲಾಕ್ ಮಾಡ್ಬಿಟ್ರೆ ಸಮಸ್ಯೆ ಇಲ್ಲ. ಹಾಗಾಗಿ ಗಾಡಿ ತುಂಬಾ ಚೆನ್ನಾಗಿ ಓಡಿಸಿದೀವಿ. ಈಗಾಗಲೇ ಹೆಚ್ಚು ಕಡಿಮೆ ಹಳೆ ಗಾಡಿ 4-5 ವರ್ಷ ಯೂಸ್ ಮಾಡಿದೀವಿ. ಹಾಗೂ ಈಗೂ ಅಪ್ಡೇಟ್ ಮಾಡಿದ್ದಾರೆ, ತುಂಬಾ ಅಪ್ಡೇಟೆಡ್ ಆಗಿದೆ. ಒಳ್ಳೆ ಚೆನ್ನಾಗಿದೆ. ರೈತರಿಗೆ ಬಹಳ ಅನುಕೂಲ. ಹೇಳ್ಬೇಕಂದ್ರೆ ಮೈಲೇಜ್ 1 ಗಂಟೆಗೆ ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ 2.5 3 ಲೀಟರ್ ತಗೊಳುತ್ತೆ. ಕೆಲಸ ಹೆಂಗಿರುತ್ತೋ ಅಷ್ಟೇ ಮೈಲೇಜ್ ಬರುತ್ತೆ. ಆಮೇಲೆ ಈಗ ನಾವು ಬ್ಯಾಸದಲ್ಲಿ ಹಂಗ್ ಬರ್ಲಿಲ್ಲ ಹಿಂಗ್ ಬರ್ಲಿಲ್ಲ ಅಂತ 4 ಜನ ಕಂಪ್ಲೇಂಟ್ ಹೇಳ್ತಾರೆ. ಕಂಪ್ಲೇಂಟ್ ಹೇಳ್ತಾರೆ ಅಂದ್ರೆ ಭೂಮಿ ಫಲವತ್ತತೆ ಇರಬೇಕು, ಅಂದ್ರೆ ಅದರಲ್ಲಿ ಗೇಯ್ಬೇಕು. ನಾವು ಸುಮ್ನೆ ಈಗ ಬಿಟ್ಟು ಗೇಮ್ ಉಳುಮೆ ಮಾಡಕ್ ಹೋದ್ರೆ ವಿತೌಟ್ ಡೀಸೆಲ್ ವೇಸ್ಟ್, ಟೈರ್ನು ವೇಸ್ಟ್, ಎಲ್ಲ ಒಳ್ಳೆ ಮಳೆ ಬಂದಾಗ ಒಳ್ಳೆ ಅದುವಲ್ಲಿ ನಾವು ಅತ್ಯುತ್ತಮವಾಗಿ ಟ್ರ್ಯಾಕ್ಟರ್ ಉಪಯೋಗಿಸಿದ್ರೆ ಯಾವ ಕಂಪ್ಲೇಂಟ್ಸ್ ಬರಲ್ಲ, ಚೆನ್ನಾಗಿರುತ್ತೆ.
ಚೆನ್ನಾಗಿ ಆ ತರ ರೈತರು ಒಳ್ಳೆ ಅನುಕೂಲ ಪಡಿತಾ ಇದ್ದಾರೆ. ಉಪಯೋಗಿಸಿದ್ರೆ ಈ ಗಾಡಿಯಲ್ಲಿ? ಈ ಗಾಡಿಲಿ ನಾವು ಎಲ್ಲ ರೋಟ್ರವೇಟ್ರು, 5 ನೇಗ್ಲು, ಕಲ್ಟಿವೇಟ್ರು ಮತ್ತೆ ಕೂರಿಗೆ ಅಂದ್ರೆ ಬಿತ್ತನೆ ಕೂರಿಗೆ, ಈ 4 ನಾವು ಯೂಸ್ ಮಾಡಿದೀವಿ. ಒಳ್ಳೆ ಮೈಲೇಜ್ ಬರ್ತೈತಿ. ಅದು ಈಗ ಕೂರ್ಗೆ ಯೂಸ್ ಮಾಡಿದೀವಿ ಅಂದ್ರೆ ಐಡ್ಲಿಂಗಲ್ಲಿ ಗಾಡಿ ಹೋಗುತ್ತೆ ಕೂರ್ಗೆಲ್ಲಿ. ಕೂರಿಗೆ 9 ಅಷ್ಟೇ RPM ತಗೊಂಬೋದು. ಅದ್ರಲ್ಲಿ ನೀನು ಗಂಟೆಗೆ ಹೆಚ್ಚಿಗೆ 2 ಲೀಟರ್ ಕುಡಿಯೋದು. ಹೌದಾ? ಕೆಲವ್ರು ಹೇಳ್ತಾರೆ ಮಹೇಂದ್ರ ಗಾಡಿ ಮೈಲೇಜ್ ಬರಲ್ಲ ಅಂತ. ಇಲ್ಲ ಸರ್, ಮಹೇಂದ್ರ ಮೈಲೇಜ್ ಕಿಂಗೆ ಮಹೇಂದ್ರ. ಮಹೇಂದ್ರ ನಾವ್ ಯಾಕಂದ್ರೆ ಇಲ್ಲಿಗೆ ಸ್ವರಾಜ ಓಡಿಸಿರ್ಬೋದು, ಸೋನಾಲಿಕ ಓಡಿಸಿರ್ಬೋದು, ಎಲ್ಲಾ ಓಡಿಸಿದೀವಿ. ಅದ್ರಲ್ಲಿ ನಮ್ಗೆ ಅನುಕೂಲಕರವಾಗಿದ್ದು ಅಂದ್ರೆ ಮಹೇಂದ್ರ ತಗೊಂಡ್ಮೇಲೆ ನಾವು 2 ರಿಂದ 3 ಗಾಡಿ ತಗೊಂಡಿದೀವಿ. ಬಟ್ ಆಮೇಲೆ ನಮ್ಮೂರಲ್ಲಿ ಈಗ ಬೇರೆಯವ್ರಿಗೆ ಹೇಳಿದೀವಿ. ಈಗ ಹಳೆ ಕೇಳಿದ್ರು 4 ಜನ ಈ ಫಸ್ಟ್ ಸ್ಟಾರ್ಟಿಂಗು ಲಾಂಚ್ ಆದಾಗ ಹಳೆ ಗಾಡಿನೇ ಬೇಕಪ್ಪ ನಮಗೆ ಅಂತ. ಬೇಡ, ಈ ತರ ಅಪ್ಡೇಟ್ ಆಗಿದೆ ಗಾಡಿ, ಒಳ್ಳೆ ಇಂಜಿನ್, ಒಳ್ಳೆ ಶಕ್ತಿಶಾಲಿ ಇದೆ, ತಗೊಳ್ಳಿ ಅಂತ ನಾವು ಅವರಿಗೆ ಕಾಣ್ತೀವಿ ಅಂತಂದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅನ್ನೋ ಭರವಸೆ ನಾನು. ಥ್ಯಾಂಕ್ ಯು ಸರ್.